ಹಾಯ್, ನಮಸ್ಕಾರ ಎಲ್ಲರಿಗೂ. ನಾನಿವತ್ತು ನನ್ನ ಪರ್ಸನಲ್ ಜರ್ನಿ ಒಂದನ್ನು ಶೇರ್ ಮಾಡಬೇಕು ಅಂತಿದ್ದೀನಿ. ಅದೇ ವೆಯ್ಟ್ ಲಾಸ್ ಜರ್ನಿ. ಒಂದು ಟೈಮಲ್ಲಿ ನಾನು 80 kg ಇದ್ದೆ. ಇವಾಗ 55 kg ಇದ್ದೀನಿ. ಆದರೆ ಇದು ನಾನು ಬರೀ ವೆಯ್ಟ್ ಕಡಿಮೆ ಮಾಡಿದ ಕಥೆ ಅಲ್ಲ. ಇದು ನನ್ನ ಕಾನ್ಫಿಡೆನ್ಸ್, ನನ್ನ ಸ್ಟ್ರಗಲ್ಸ್, ನನ್ನನ್ನು ನಾನು ಬದಲಿಸಿಕೊಂಡ ಕಥೆ. ಈ ಫೋಟೋಸ್ ಎಲ್ಲ ನೋಡಿದಾಗ ನನಗೆ ತುಂಬ ಮೆಮೊರೀಸ್ ನೆನಪಾಗ್ತಿದೆ. ಆ ಟೈಮಲ್ಲಿ ನನಗೆ ತುಂಬ ಕಾನ್ಫಿಡೆನ್ಸ್ ಕಡಿಮೆ ಇತ್ತು. ನನಗೆ ಡ್ರೆಸ್ ಯಾವುದೂ ಆಗ್ತಾ ಇರಲಿಲ್ಲ. ಹಾಗೆ ನನಗೆ ಫೋಟೋಸ್ ತೊಗೊಳ್ಳೋಕ್ಕೆ ಫುಲ್ ಮುಜುಗರ ಆಗ್ತಾಯಿತ್ತು. ಹಾಗೆ ನಾನು ಬೇರೆಯವ್ರ ಜೊತೆ ಕಂಪೇರು ಕೂಡ ಮಾಡ್ತಾಯಿದ್ದೆ. ಎಷ್ಟೋ ದಿನ ರೂಮಲ್ಲಿ ಒಬ್ಬಳೆ ಕೂತ್ಕೊಂಡು ಹತ್ತಿದ್ದೀನಿ. ಹಾಗೆ ಬೇರೆಯವರೆಲ್ಲ ಹೇಳಿದಾಗ ತೂಕ ಕಡಿಮೆ ಮಾಡ್ಕೊಬೇಕು ಅಂದಾಗ ಅವ್ರ ಮುಂದೆ ನಗ್ತಾಯಿದ್ದೆ. ಬಟ್ ಒಳಗಡೆ ತುಂಬ ನೋವಾಗ್ತಾಯಿತ್ತು. ತುಂಬ ಸಫರ್ ಮಾಡಿದ್ದೀನಿ. ಬಟ್ ಒಂದಿನ ಡಿಸೈಡ್ ಮಾಡಿದೆ, ನಾನು ಬೇರೆಯವ್ರಿಗೋಸ್ಕರ ಚೇಂಜ್ ಆಗಬಾರ್ದು. ನನ್ನ ಖುಷಿಗೋಸ್ಕರ ನಾನು ಬದಲಾಗಬೇಕು, ನನ್ನ ಆರೋಗ್ಯಕ್ಕೋಸ್ಕರ ನಾನು ಬದಲಾಗಬೇಕು ಅಂತ ಡಿಸೈಡ್ ಮಾಡಿದೆ. ನಾನು 10th ಸ್ಟ್ಯಾಂಡರ್ಡ್ ಇರುವಾಗ ಒಂದು ಟ್ರೆಡ್ಮಿಲ್ ತರಿಸ್ಕೊಂಡಿದ್ದೆ. ಬಟ್ ಅದನ್ನು ಒಂದಿನ ಯೂಸ್ ಮಾಡಿಲ್ಲ. ಹಂಗೆ ರೂಮಲ್ಲಿ ಬಿದ್ದಿತ್ತು. 2019 ಜೂನಲ್ಲಿ ನಾನು ಡಂಬಲ್ ತರಿಸ್ಕೊತೀನಿ. ಆ್ಯಂಡ್ ಆಲ್ರೆಡಿ ಟ್ರೆಡ್ಮಿಲ್ ಇತ್ತು. ಸೊ ಇದರಲ್ಲೇ ಏನಾದರೂ ಮಾಡೋಣ ಇರೋ ಎಕ್ವಿಪ್ಮೆಂಟ್ಸಲ್ಲಿ ಅಂತ ಡಿಸೈಡ್ ಮಾಡಿದೆ. ಜೂನಿಂದ ಸ್ಟಾರ್ಟ್ ಮಾಡಿದೆ. ಬಟ್ ನಾನು ಅಂದ್ಕೊಂಡಿರೋ ರಿಸಲ್ಟ್ಸ್ ಏನೂ ಸಿಗಲಿಲ್ಲ. ಬಟ್ ಲೈಟಾಗಿ 1 to 2 kgs ಲಾಸ್ ಆದೆ. ಇಲ್ಲಿ ತನಕ ಡಿಸೆಂಬರ್ ಜನವರಿ ತನಕನೂ 1 to 2 kgs ಅಷ್ಟೇ ಲಾಸ್ ಆಗಿತ್ತು ಡೈಲಿ ಟ್ರೆಡ್ಮಿಲ್. ಅಂದರೆ ಒಂದು 10 minutes 15 minutes ಅಷ್ಟೇ ಮಾಡ್ತಾಯಿತ್ತು. ನನ್ನ ಜರ್ನಿಲಿ ಒಂದು ಟರ್ನಿಂಗ್ ಪಾಯಿಂಟ್ ಅಂದರೆ ಅದು ಲಾಕ್ಡೌನ್. ಜಿಮ್ ಇರಲಿಲ್ಲ, ಆಚೆ ಎಲ್ಲೂ ಹೋಗ್ತಾ ಇರಲಿಲ್ಲ. ಮನೇಲೇ ನನ್ನ ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡಿದೆ. ಬಟ್ ಅಲ್ಲಿ ತನಕ ನಾನು ಜಾನ್ವರಿ ತನಕ ಏನು ಮಾಡ್ತಾಯಿದ್ದೆ ವರ್ಕೌಟ್ಸ್ ಎಲ್ಲ ಅಂತಿದ್ದು ಅದು ಕನ್ಸಿಸ್ಟೆನ್ಸಿ ಇರಲಿಲ್ಲ. ಬೇಕಾಬಿಟ್ಟು ಲೈಕ್ 10 minutes ಯಾವತ್ತೊಂದು ದಿನ, ಒಂದು ವಾರಕ್ಕೆ ಒಂದಿನ 2 ದಿನ ಆ ಥರ ಮಾಡ್ತಾಯಿದ್ದೆ. ಬಟ್ ಕನ್ಸಿಸ್ಟೆನ್ಸಿಯಾಗಿ ಇರಲಿಲ್ಲ. ಕನ್ಸಿಸ್ಟೆನ್ಸಿ ಯಾವಾಗ ಶುರು ಆಯಿತು ಅಂದರೆ ಲಾಕ್ಡೌನಾದಾಗ ಡಿಸೈಡ್ ಮಾಡಿದೆ, ನಾನು ಮಾಡಲೇಬೇಕು, ಸಣ್ಣ ಆಗಲೇಬೇಕು. ನನ್ನ ಬಟ್ಟೆ ಯಾವುದೂ ಆಗ್ತಿರ್ಲಿಲ್ಲ. ಸೊ ಚೆನ್ನಾಗಿರೋ ಬಟ್ಟೆ ಹಾಕಬೇಕು ಅಂತ ಇತ್ತು. ಸೊ ಡಿಸೈಡ್ ಮಾಡಿದೆ. ಲಾಕ್ಡೌನ್ ಆಯಿತು. ಲಾಕ್ಡೌನ್ ಆಗಿ ಮೊದಲನೇ ದಿನದಿಂದಲೇ ಸ್ಟಾರ್ಟ್ ಮಾಡಿದೆ. ಇವಾಗ ನಾನು ಏನು ಥಿಂಕ್ ಮಾಡಿದೆ ಅಂದರೆ ಪರ್ಫೆಕ್ಟಾಗಿರಬೇಕು ಅಂತಲ್ಲ, ಬಟ್ ಕನ್ಸಿಸ್ಟೆನ್ಸಿಯಾಗಿರಬೇಕು ಅಂತ ಡಿಸೈಡ್ ಮಾಡಿದೆ. ಏನೇನು ಮಾಡಿದ್ರೂ ಕನ್ಸಿಸ್ಟೆನ್ಸಿಯಾಗಿ ಫಾಲೋ ಮಾಡಬೇಕಂತ ಅಂದ್ಕೊಂಡೆ. ಸೊ ಆಗಿ ನನ್ನ ಸ್ಟ್ಯಾಮಿನಾ ಕೂಡ ಇಂಪ್ರೂವ್ ಆಯಿತು. ಪ್ರತಿದಿನ ಸ್ವಲ್ಪ ರಿಸಲ್ಟ್ಸ್ ಕೂಡ ಸಿಗ್ತಾಯಿತ್ತು. ಮೇನ್ಲಿ ಫುಡ್ ಈಸ್ ಇಂಪಾರ್ಟೆಂಟ್ ಇನ್ ವೆಯ್ಟ್ ಲಾಸ್ ಜರ್ನಿ. ಕ್ರ್ಯಾಶ್ ಡಯಟ್ ಆ ಥರ ಏನು ಮಾಡೋಕ್ಕೋಗಿಲ್ಲ. ಸ್ವಲ್ಪ ಫುಡ್ಡಲ್ಲಿ ಚೇಂಜಸ್ ಮಾಡಿದೆ. ಲೈಕ್ ಪೋರ್ಷನ್ ಕಂಟ್ರೋಲ್ ಮಾಡಿದೆ. ಪ್ರೋಟೀನ್ ಇನ್ ಎವ್ರಿ ಮೀಲ್ ಅದು ತುಂಬ ಇಂಪಾರ್ಟೆಂಟ್. ಬಟ್ ಲಾಕ್ಡೌನಲ್ಲಿ ಲೈಕ್ ಎಲ್ಲರೂ ಮನೇಲಿ ಇರ್ತಾಯಿದ್ರು. ಆ್ಯಂಡ್ ಲೈಕ್ ಮೋಟಿವೇಶನ್ ಇರಲಿಲ್ಲ. ಬಟ್ ಸ್ಟಿಲ್ ಒಂದಿನ 2 ದಿನ ಮಿಸ್ ಆದ್ರೂ ಮತ್ತೆ ಶುರು ಮಾಡ್ತಾಯಿದ್ದೆ. ಲೈಕ್ ಸ್ಟಾಪ್ ಮಾಡಿದಂತೂ ಇಲ್ಲ. ಫಸ್ಟ್ ನಮ್ಮ ಬಾಡಿ ಚೇಂಜ್ ಮಾಡ್ಕೊಳಕ್ಕೆ ಮುಂಚೆ ನಮ್ಮ ಮೈಂಡ್ಸೆಟ್ ಚೇಂಜ್ ಮಾಡ್ಕೋಬೇಕು. ನಿಮ್ಮ ಜರ್ನಿ ಯಾವುದೇ ಸ್ಟೇಜಲ್ಲಿದ್ರೂ ಸ್ಟಾರ್ಟ್ ಮಾಡಿ. ಒಂದು ಸ್ಮಾಲ್ ಚೇಂಜಸ್ ಕೂಡ ನಿಮ್ಮ ಜರ್ನಿಲಿ ತುಂಬ ಡಿಫ್ರೆನ್ಸ್ ಮಾಡುತ್ತೆ. ಇವತ್ತು ನಾನು 55 kgs ಇದ್ದೀನಿ. ಬಟ್ ಅದರದ್ದು ಪ್ರೌಡ್ ಫೀಲಿಂಗ್ ಅಂತೂ ಇದೆ. ಏನಕ್ಕೆ ಅಂದರೆ ನಾನು ಮುಗಿಸಲಿಲ್ಲ. ಕನ್ಸಿಸ್ಟೆನ್ಸಿಯಾಗಿದ್ದೆ, ಕರೆಕ್ಟ್ ಮೈಂಡ್ಸೆಟ್ಟಲ್ಲಿದ್ದೆ, ಆ್ಯಂಡ್ ಯಾವತ್ತೂ ಬಿಟ್ಕೊಡ್ಲಿಲ್ಲ. ನನ್ನ ಜರ್ನಿ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ನನ್ನ ಸ್ಟೋರಿ ಏನಾದರೂ ನಿಮಗೆ ಇನ್ಸ್ಪೈರ್ ಮಾಡಿದರೆ ಪ್ಲೀಸ್ ಕಮೆಂಟ್ ಮಾಡಿ. ಹಾಗೆ ಇನ್ನಷ್ಟು ಲೈಫ್ ಸ್ಟೈಲ್ ವ್ಲಾಗ್ಸ್, ಫುಡ್ ವರ್ಕೌಟ್ ವ್ಲಾಗ್ಸ್ ಏನೇನು ಬೇಕಿದ್ರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.